ಪ್ರಾಂಶುಪಾಲರೇ, ಮಾಧ್ಯಮಿಕ ಶಾಲಾ ಮೇಲ್ವಿಚಾರಕರೇ, ಉಪಾಧ್ಯಾಯರುಗಳೇ ಹಾಗೂ ನನ್ನ ಸ್ನೇಹಿತರೆ, ಈ ದಿನದ ನಾನ್ ಚಾಪಲ್ ಅಸೆಂಬ್ಲಿಯನ್ನು 6ನೇ ತರಗತಿಯ ಡಿ ವಿಭಾಗದ ಕನ್ನಡ ವಿದ್ಯಾರ್ಥಿಗಳು ನಡೆಸಿಕೊಡುವರು. ನಿರೂಪಣೆ ಮಾಡಲಿರುವ ನನ್ನ ಹೆಸರು ಪ್ರತೀಕ್. ಮೊದಲಿಗೆ ಜೇಕಬ್ನಿಂದ ಸತ್ಯವೇದ ಪಾರಾಯಣ. ಈಗ ಸುನಿಲ್ನಿಂದ ಪ್ರಾರ್ಥನೆ. ನಮ್ಮ ಈ ದಿನದ ಶೀರ್ಷಿಕೆ ಸಾರ್ವತ್ರಿಕ ಸೃಷ್ಟಿ. ಸಾರ್ವತ್ರಿಕ ಸೃಷ್ಟಿ. ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ, ಕೆನೆಮೊಸರು ಹಾಲಿನಲ್ಲಿ, ಕಂದದಲ್ಲಿ ಜೇನಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ, ಎಳೆನೀರು ಹೊಳೆನೀರು ಹಾಲಿನೆಯ ಕಾಲಿನಲ್ಲಿ. ಸಾರ್ವತ್ರಿಕ ಸೃಷ್ಟಿ ಇದು ಛವಿಯಾಗಿ ನಿಂದು ಸವಿಯಾಗು 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 ಎಂದು. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬಡವ ಬೇಕಾಗಿ. ಸಾರ್ವತ್ರಿಕ ಸೃಷ್ಟಿ ಇದು ಛವಿಯಾಗಿ ನಿಂದು ಛವಿಯಾಗು 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 ಎಂದು. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬಡವ ಬೇಕಾಗಿ. ಸಾರ್ವತ್ರಿಕ ಸೃಷ್ಟಿ ಇದು ಛವಿಯಾಗಿ ನಿಂದು ಕವಿಯಾಗು 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 ಎಂದು. ದೇವರ ಈ ಎಲ್ಲ ಸೃಷ್ಟಿಯು ಅಮೂಲ್ಯವಾದುದು. ಅದನ್ನು ಹಾಳು ಮಾಡದೆ ರಕ್ಷಿಸಬೇಕಾದುದು ನಮ್ಮ ಕರ್ತವ್ಯ. ಹಾಗೂ ಸೃಷ್ಟಿಯನ್ನು ಸವಿದು ನಾವೆಲ್ಲರೂ ಕವಿಗಳಾಗೋಣ. ಈಗ ಜಲ್ಲಾಡಿಯಿಂದ ಸುದ್ದಿ ಸ್ವಾರಸ್ಯಗಳು. ಈಗ ತೇಜಸ್ನಿಂದ ಬದುಕಿನ ಅಷ್ಟಸೂತ್ರಗಳು. ಈಗ ಶಶಾಂಕ್ನಿಂದ ಸುಭಾಷಿತ. ನಮಗೆ ಕನ್ನಡದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಕೊಟ್ಟ ಉಪಾಧ್ಯಾಯನಿಗೆ ನಮ್ಮೆಲ್ಲರ ವಂದನೆಗಳು. ಪ್ರಿಯ ಸಹಪಾಠಿಗಳೇ, ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಕೇಳಿ ನೋಡಿ ಕವಿಗಳಾಗುತ್ತೀರೆಂದು ನಂಬುತ್ತೇನೆ. ವಂದನೆಗಳು.